ಸರ್ ನಾವು ಇವತ್ತು ಗುಜರಾತ್ನ ಭಾವನಗರಲ್ಲಿದ್ದೀವಿ. ಎಲ್ಲ ಹಸುಗಳು ಇಷ್ಟು ದಿನ ಗಿರ್ ಅಂತ ನಮ್ಮ ಕರ್ನಾಟಕದಲ್ಲಿ ಮಾರಾಟ ಮಾಡ್ತಾ ಇದ್ದಾರಲ್ಲ ನೋಡಿ. ಈ ಥರ ರಸ್ತೆ ಬದಿನಲ್ಲಿ ಓಡಾಡೋಂಥ ಈ ಕ್ರಾಸ್ ಬ್ರೀಡ್ಗಳನ್ನ ತೊಗೊಂಬಂದು ಇವತ್ತು ನಮ್ಮ ರೈತರಿಗೆ ಭಾಳ ಮೋಸ ಮಾಡ್ತಾ ಇದ್ದಾರೆ. ನೋಡ್ಬೋದು ಇದು ಯಾವ ರೀತಿ ಇದೆ ಗಿರ್ ಅಂತ. ನೀವು ಈ ರೀತಿ ಇರೋವಂಥ ಗಿರ್ಗಳು ತಂದು ನಮ್ಗೆ ಯಾಮಾರಿಸ್ತಾ ಇದ್ದಾರೆ ನೋಡಿ. ಇವೆಲ್ಲ ಆಯೋದು ಒದೆಯೋದು ಇರ್ತವೆ. ಕೊಂಬುಗಳಿಗೆ ಶೇಪ್ ನೋಡಿ. ನಮ್ಮಲ್ಲಿರೋ ಏನು ಕೋಲ್ಗೇಟ್ ಪೇಸ್ಟಲ್ಲಿ ಉಪ್ಪಿದೆಯಾ ಅಂತ ಇವತ್ತು ಅಡ್ವರ್ಟೈಸ್ ಬರ್ತಾ ಇದೆಯಲ್ಲ, ಆ ರೀತಿ ನಿಮ್ಮಲ್ಲಿರೋ ಗಿರ್ಗಳಿಗೆ ಈ ಥರ ಮೇಲೆ ಕೊಂಬಿದೆಯಾ, ಕಿವಿಗಳು ತಾಗ್ತಾ ಇಲ್ವೋ ನಾನು ಹೇಳ್ತೀನಿ, ಚೆಕ್ ಮಾಡಿ. ಎಲ್ಲ ಲೋಕಲ್ ಗಿರ್ಗಳು ಇವು, ಒಂದು ಬ್ರೀಡ್ ಇಲ್ಲ ಈ ಗಿರ್ ಹಸುಗಳು. ಈ ಥರ ಹಸುಗಳು ತಗೊಂಬಂದು ಸಾಕಿದ್ರೆ ರೈತರು ಲಾಸ್ ಆಗ್ತೀರಾ. ಈ ಥರ ಹಸುಗಳು ಇಲ್ಲಿ ನೋಡಿ ರೋಡಲ್ಲಿ 30,000 25,000 ಅಷ್ಟೇ ಒಂದೊಂದು ಹಸು. ಈ ಹಸುಗಳು ತಗೊಂಬಂದು ನಮ್ಮಲ್ಲಿ 1 ಲಕ್ಷ 1.5 1.30ಕ್ಕೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ಇವೆಲ್ಲ ಗುಂಪಲ್ಲಿ ಹಿಂಡೆ ಹೋಗ್ತಾ ಇರ್ತವೆ. ಈ ಥರ ಹಸುಗಳನ್ನ ದಯವಿಟ್ಟು ತಗೊಂಡು ಯಾರೂ ಸಾಕಕ್ಕೆ ಹೋಗ್ಬೇಡಿ, ಭಾಳ ಲಾಸ್ ಆಗ್ತೀರಾ. ನೋಡ್ಬೋದು ನಿಮ್ಮ ಮುಂದೆ ಎಷ್ಟೆಷ್ಟು ಹಿಂಡುಗಳಿದ್ದಾವೆ ಅಂತ. ಒಂದಕ್ಕೂ ಕೆಚ್ಚಲಿರಲ್ಲ ತುಂಬ. ಇವೆಲ್ಲ ಭಾರಿ ಕಷ್ಟ. ಇವೇನಂದರೆ ಮಂದೆ ಸಾಕಿರ್ತಾರೆ, ಗೊಬ್ಬರಕ್ಕಾಗತ್ತೆ ಅಷ್ಟೇ. ಇದೆಲ್ಲ ಹಾಲು ನಮ್ಮಂತ ಸಾಕಿ ಹೈನುಗಾರಿಕೆ ಮಾಡ್ಲಿಕ್ಕಾಗಲ್ಲ. ಯಾವುದೋ ಒಂದೊಂದು ಹಸು ಕರಿಯುತ್ತೆ 3 ಲೀಟ್ರ್ 4 ಲೀಟ್ರು. ಇದರಿಂದ ನಮ್ಗೇನು ರೈತರಿಗೆ ಹೈನುಗಾರಿಕೆ ಮಾಡ್ಲಿಕ್ಕೇನು ಅನುಕೂಲ ಆಗಲ್ಲ, ಭಾಳ ಲಾಸ್ ಆಗುತ್ತೆ. ಯಾಕೆಂದರೆ ನಾವು ಪ್ರತಿನಿತ್ಯ ಕನಿಷ್ಠ ಗಿರ್ ಹಸುಗಳಲ್ಲಿ ಒಂದು 5 ರಿಂದ 6 ಲೀಟ್ರು ಅಥವಾ ಒಂದು 7-8 ಲೀಟ್ರ್ಗಾದ್ರೆ ನಮ್ಗೆ ಏನಾದ್ರು ಬೆನಿಫಿಟ್ ಆಗುತ್ತೆ. ಇದು ನೋಡಿ ಪಾಪ ಈ ಥರ ಹಿಂಡಲ್ಲಿ ಸಾಕಿರ್ತಾರಲ್ಲ, ಇದಕ್ಕೆ ಒಂದು ಮುಗ್ದಾರ ಹಾಕ್ಬಿಡ್ತಾರೆ. ತಗೊಂಬಂದು ನಮ್ಮ ಕಡೆ ರೈತರಿಗೆ 1 ಲಕ್ಷ 120 80 ಸಾವಿರ ಈ ರೀತಿ ಮಾರಾಟ ಮಾಡ್ತಾರೆ. ಬಟ್ ಇವು ಯಾವ ಶುದ್ಧ ಗಿರಲ್ಲ.